ಫೈಟ್ ಬಗ್ಗೆ ಇವತ್ತು ಮೈಸೂರಲ್ಲಿ ಈಶ್ವರಪ್ಪ ಅವರು ಪ್ರೆಸ್ ಮೀಟ್ ಮಾಡಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ವೈಯಕ್ತಿಕ ವಿಚಾರ ಇಲ್ಲಿ ಇಲ್ಲ, ಯಾಕಂದ್ರೆ ನನ್ನ ಇಲಾಖೆಯಲ್ಲಿ ಅವ್ರು ನೇರವಾಗಿ ಹಸ್ತಕ್ಷೇಪ ಮಾಡಿದ್ರು, ಅನುದಾನ ಬಿಡುಗಡೆ ಮಾಡಿದ್ರು. ಇದು ತಪ್ಪು ಅಂತ ನಾನು ಹೇಳಿದೆ, ದೂರನ್ನ ಕೊಟ್ಟೆ. ಅಷ್ಟೇ ಅಲ್ಲ, ನಾನು ಹಿರಿಯ ನಾಯಕರಿಗೂ ಈ ಬಗ್ಗೆ ಮೊದಲೇ ಪತ್ರವನ್ನ ಬರೆದಿದ್ದೀನಿ, ಈಗ ದೂರನ್ನ ಕೊಟ್ಟಿದ್ದೀನಿ ಅನ್ನೋ ಮಾತನ್ನ ಈಶ್ವರಪ್ಪ ಹೇಳ್ತಾ ಇದ್ರು. ಮತ್ತೆ ಈ ವಿಚಾರವಾಗಿ ಮಾತಾಡ್ತಾ ಒಂಥರ ಶಕ್ತಿ ಪ್ರದರ್ಶನದ ರೀತಿಯಲ್ಲೂ ಕೂಡ, ಅಂದ್ರೆ ನನ್ನ ಪರವಾಗೂ ಸಾಕಷ್ಟು ಜನ ಇದ್ದಾರೆ ಅಂತ ಈಶ್ವರಪ್ಪ ಹೇಳ್ಕೊಳ್ತಾ ಇದ್ರು. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಬಿಜೆಪಿ ಮುಖಂಡರಾಗಿರುವಂತಹ ಗೋ ಮಧುಸೂದನ್ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಕಂಪ್ಲೀಟ್ ಪ್ರೆಸ್ ಮೀಟ್ ಅನ್ನ ನೀವು ಕೇಳಿಸ್ಕೊಂಡಿದ್ದೀರಾ ಅಂತ ಭಾವಿಸ್ಕೊಳ್ತೀನಿ ನಾನು. ಈಗ ಇಲ್ಲ, ನಾನು ಹೊರಗಡೆ ಹೋಗಿದ್ದೆ, ಕಂಪ್ಲೀಟ್ ಕೇಳಿಸ್ಕೊಳಕ್ ಆಗ್ಲಿಲ್ಲ. ಆ ಸಾರಾಂಶ ಗೊತ್ತಾಯ್ತಲ್ಲ ಸರ್ ನಿಮ್ಗೆ? ಮೇನ್ ಪಾಯಿಂಟ್ಸ್ ಸಾರ ಗೊತ್ತಾಯ್ತು, ಆದ್ರೂ ಈಶ್ವರಪ್ಪನವ್ರು ಗೊತ್ತಿರೋದ್ರಿಂದ ಏನ್ ಮಾತಾಡ್ತಾರೆ ಅಂತ ಕಲ್ಪನೆನೂ ಇದೆ, ಏನ್ ಚೊಂತೆ ಅಂತ. ಓಕೆ, ಅಂದ್ರೆ ಈಗ ನಾನು ಯಾವ್ದಕ್ಕೂ ಜಗ್ಗಲ್ಲ ಬಗ್ಗಲ್ಲ, ನನ್ನ ಹತ್ರನೂ ನಾಯಕರಿದ್ದಾರೆ, ಸಪೋರ್ಟಿಂಗ್ ನಿಂತಿದ್ದಾರೆ. ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ದು, ನಿನ್ನೆ ಯಾವ ಶಾಸಕರು ಸಚಿವರು ಯಡಿಯೂರಪ್ಪ ಪರವಾಗಿ ನಿಂತರು, ನಾವು ಹೈಕಮಾಂಡ್ ತನಕನೂ ದೂರ್ ಕೊಡ್ತೀವಿ ಈಶ್ವರಪ್ಪ ವಿರುದ್ಧ ಅಂತ ಹೇಳಿದ್ರು. ಅವ್ರು ಆಮೇಲೆ ನನ್ ಕಾಲ್ ಮಾಡಿ, ನೋಡಿ ಮುಖ್ಯಮಂತ್ರಿಗಳು ಒತ್ತಡ ಹಾಕಿದ್ರು, ಅನಿವಾರ್ಯವಾಗಿ ಮಾಧ್ಯಮದ ಮುಂದೆ ನಾವು ಅವ್ರ ಪರವಾಗಿ ಮಾತಾಡ್ಬೇಕಾಯ್ತು ಅಂತ ಹೇಳೋ ಮುಖಾಂತರ ಈಗ ನನ್ನ ಹತ್ರನೂ ಬೆಂಬಲ ಇದೆ, ಶಕ್ತಿ ಪ್ರದರ್ಶನ ಮಾಡಕ್ ಈಶ್ವರಪ್ಪ ಹೊರಟ್ರ ಹಂಗಾದ್ರೆ? ಮೇಡಮ್, ಇದು ನಾನು ಒಂದ್ ಹೇಳ್ತಾ ಇರೋದು, ಈಶ್ವರಪ್ಪನವರು ಮಾಡಿರುವಂತಹ ಆರೋಪ ಇದೆಯಲ್ಲ, ಆ ಆರೋಪವೇ ಮೊದಲನೇದಾಗಿ ಹಾಸ್ಯಾಸ್ಪದವಾದಂತ ಆರೋಪ. ಒಂದು ಮಂತ್ರಿಮಂಡಲದಲ್ಲಿ ಮುಖ್ಯಮಂತ್ರಿಯ ನೇತೃತ್ವ ಇರುತ್ತೆ. ಮುಖ್ಯಮಂತ್ರಿಯೇ ಎಲ್ಲ ಖಾತೆಗಳನ್ನು ನಿರ್ವಹಿಸಕ್ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಒಬ್ಬೊಬ್ಬರನ್ನ ಒಂದೊಂದು ಖಾತೆಗೆ ಅವರು ಮಂತ್ರಿಗಳನ್ನಾಗಿ ಮಾಡಿರ್ತಾರೆ. ಆಯಾ ಖಾತೆಗಳಿಗೆ ಸಂಬಂಧಪಟ್ಟಂತೆ, ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಆಯಾ ಸಚಿವರೇ ನಿರ್ಣಯ ತೆಗೆದುಕೋಬೇಕು. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಯಾವುದೂ ನಿರ್ಣಯ ತೆಗೆದುಕೋಬಾರದು. ಮುಖ್ಯಮಂತ್ರಿಗಳು ನಿರ್ಣಯ ತೆಗೆದುಕೊಂಡ್ರೆ ಅದು ಹಸ್ತಕ್ಷೇಪ ಆಗುತ್ತೆ. ಇದೆಲ್ಲ ಹಾಸ್ಯಾಸ್ಪದವಾದಂತ ಸಂಗತಿಗಳು. ಅಕಸ್ಮಾತ್ ಇವ್ರಿಗೆ ಆ ರೀತಿ ಏನಾರ ಅನ್ನಿಸ್ತು ಅಂತಂತಂದ್ರೆ, ಮುಖ್ಯಮಂತ್ರಿಗಳು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾರೆ, ದೂರು ಕೊಡೋದಲ್ಲ, ಬಹುಶಃ ಇಂಥ ಹಸ್ತಕ್ಷೇಪ ಮಾಡುವಂತ ಮುಖ್ಯಮಂತ್ರಿಗಳ ಕೈ ಕೆಳಗೆ ನಾನು ಮಂತ್ರಿ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಬೇಕಾದ್ರೆ ರಾಜೀನಾಮೆ ಕೊಡಬಹುದು. ಅಂದ್ರೆ ಈ ಸಂದರ್ಭದಲ್ಲಿ ಕೆಜೆಪಿ ಪಕ್ಷ ಕಟ್ಟಿದ್ದು ನೋಡಿ, ವೈಯಕ್ತಿಕ ವಿಚಾರ ಇಲ್ಲ ನಮ್ಮಿಬ್ರು ಮಧ್ಯದಲ್ಲಿ ಅಂತ ಹೇಳ್ತಾರೆ. ಆದ್ರೆ ನೋಡ್ತಾ ನೋಡ್ತಾ ನಾವು ಬಿಸ್ನೆಸ್ ಪಾರ್ಟ್ನರ್ ಆಗಿದ್ವಿ, ಅವ್ರ ಸುತ್ತಮುತ್ತ ಇದ್ದವರು ಏನೇನೋ ಹೇಳ್ಕೊಟ್ರು, ಆ ವಿಚಾರ ಎಲ್ಲ ಪ್ರಸ್ತಾಪ ಮಾಡಿದ್ರು. ಈ ಟೈಮ್ ನಲ್ಲಿ ಅದರ ಅಗತ್ಯತೆ ಇತ್ತು ಅನ್ಸುತ್ತಾ? ಇಲ್ಲ ಮೇಡಮ್, ನಾನು ಹೇಳ್ತಾ ಇರೋದು, ಅವರು ಈ ಎಲ್ಲ ಈ ಉಪಚುನಾವಣೆ ಇರೋ ಹಿನ್ನೆಲೆಯಲ್ಲಿ ಮತ್ತೆ ದೇಶದಲ್ಲಿ 3-4 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇರುವಂತ ಸಂದರ್ಭದಲ್ಲಿ ಇಂಥ ವಿಷಯಗಳನ್ನ ಮಾತನಾಡುವಂಥದ್ದು ಅಪ್ರಸ್ತುತ. ಪಾಯಿಂಟ್ ನಂಬರ್ 1. ಮತ್ತೆ ಯಾವುದೇ ಸಮಯದಲ್ಲಿ ಇಂಥ ವಿಷಯ ಮಾತನಾಡುವಂಥದ್ದು ಅಪ್ರಸ್ತುತ. ನಿಮಗೇನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ನೇರವಾಗಿ ಮುಖ್ಯಮಂತ್ರಿಗಳನ್ನ ಹೋಗಿ ಕೇಳಿ, ಇಲ್ಲ ನೇರವಾಗಿ ನೀವು ಹೈಕಮಾಂಡ್ ನಲ್ಲಿ ಹೋಗಿ ಮುಖ್ಯಮಂತ್ರಿಗಳ ವಿರುದ್ಧ ದೂರು ಕೊಡಿ. ಇದೆಲ್ಲವೂ ಸ್ವಲ್ಪ ಗೌಪ್ಯವಾಗಿರ್ಬೇಕಾದಂತ ಸಂಗತಿ ಇದು. ಅದನ್ನೆಲ್ಲ ರಸ್ತೆನಲ್ಲಿ ಟಾಮ್ ಹೊಡ್ಕೊಂಡು ಡಂಗೂರ ಬರೆಸ್ಕೊಂಡು ಅಡ್ಡಾಡಿದ್ರೆ ಪಕ್ಷದ ಮರ್ಯಾದೆ ಉಳಿಯುತ್ತಾ? ಇದು ತಪ್ಪು ಅವ್ರು ಮಾಡ್ತಾ ಇರೋದು. ಫೈನ್, ಥ್ಯಾಂಕ್ ಯು ಗೋ ಮಧುಸೂದನ್ ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಇಲಾಖೆಯ ಮಂತ್ರಿಗೆ ಗಮನಕ್ಕೇನೆ ಬರದೇನೆ ನೇರವಾಗಿ ಶಾಸಕರುಗಳಿಗೆ ಕೊಟ್ಟಿರೋದು ನನ್ನ ಗಮನಕ್ಕೆ ಬಂತು. ಇದರಲ್ಲಿ ಒಂದು 65 ಕೋಟಿ ಈ 31 ಗ್ರಾಮ ಪಂಚಾಯತಿನಲ್ಲಿ, ಜಿಲ್ಲಾ ಪಂಚಾಯತ್ಗಳಲ್ಲಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಒಂದಕ್ಕೇನೆ 65 ಕೋಟಿ ರೂಪಾಯಿ ಅದು ಅನುದಾನವನ್ನು ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಹಣವನ್ನು ನನ್ನ ಗಮನಕ್ಕೆ ತರದೆ ಬಿಡುಗಡೆ ಮಾಡಿರೋದ್ರಿಂದ ಇದು ಸ್ಟೇ ಮಾಡಬೇಕು ಅನ್ನೋಂಥ ನಾನು ತೀರ್ಮಾನ ತಗೊಂಡು, ಜೊತೆಗೆ ನಮ್ಮ ಅರುಣ್ ಸಿಂಗ್ ಅವರು ರಾಷ್ಟ್ರೀಯ ಇನ್ಚಾರ್ಜ್ ಅವರು, ಉಸ್ತುವಾರಿ ಅವರು, ಜೊತೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಳಿನ್ ಕುಮಾರ್ ರಾಜ್ಯ ಅಧ್ಯಕ್ಷರು ಸಿ ಟಿ ರವಿ ಅವರು ತಡೆ ಮಾಡಬೇಕು ಅಂತ ಹೇಳಿದ್ಮೇಲೆ ತಡೆ ಸದ್ಯಕ್ಕೆ ಮಾಡಿದ್ದೀನಿ. ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ನನ್ನ ಜಾಯಮಾನದಲ್ಲಿ ರೆಬಲ್ ಆಗೋದು ನನಗೆ ಗೊತ್ತಿಲ್ಲ, ಆದರೆ ನ್ಯಾಯ ಎಂದೂ ನಾನು ಬಿಡಲ್ಲ. ನಾನು ರೆಬಲ್ ಅಲ್ಲ, ನಾನು ಲಾಯಲ್. ಪತ್ರಿಕಾಗೋಷ್ಠಿ ಮಾಡಿ ಅದಾದ ನಂತರ ಸಿಗ್ನೇಚರ್ ಸಹಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ಕೇಂದ್ರ ನಾಯಕರು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ರಾಜೀನಾಮೆ ಕೇಳಿದ್ದಾರೆ, ಮಂತ್ರಿ ಸ್ಥಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಯಾವುದಕ್ಕೂ ನಾನು ಜಗ್ಗೋನಲ್ಲ ಬಗ್ಗೋನಲ್ಲ.
ದಯವಿಟ್ಟು ಸಹಿ ಸಂಗ್ರಹವೂ ಮಾಡಬೇಡಿ, ಪತ್ರಿಕಾಗೋಷ್ಠಿನೂ ಮಾಡಬೇಡಿ. ಕೇಂದ್ರ ನಾಯಕರ ಗಮನಕ್ಕೆ ನಾನು ತರ್ತೇನೆ, ತಂದುಬಿಟ್ಟು ನಾನು ಇದನ್ನು ಪರಿಹಾರ ಮಾಡ್ಕೋತೇವೆ. ನಾವು ಯಡಿಯೂರಪ್ಪ ಈಶ್ವರಪ್ಪ ಒಂದೇನೆ. ನಮ್ಮಲ್ಲಿರೋ ವ್ಯತ್ಯಾಸಗಳೇನಾಗಿದೆ ಈ ಒಂದು ವಿಚಾರದಲ್ಲಿ ನಾನು ಮತ್ತೆ ಹೇಳ್ತೀನಿ, ನನ್ನ ಯಡಿಯೂರಪ್ಪನವ್ರ ವೈಯಕ್ತಿಕ ವಿಚಾರ ಅಲ್ಲ ಇದು. ರೂಲ್ಸು ಪ್ರೊಸೀಜರ್ನ ಜಾರಿಗೆ ತರೋ ದಿಕ್ಕಿನಲ್ಲಿ ನಾನು ಮಾಡ್ತಿರೋಂಥ ಪ್ರಯತ್ನ. ಹಾಗಾಗಿ ಒಂದಾಗೇ ನಾವು ಮತ್ತೆ ಸಂಘಟನೆನೂ ಮುಂದುವರ್ಸ್ಕೊಂಡು ಹೋಗ್ತೇವೆ, ಸರ್ಕಾರನೂ ಮುಂದುವರ್ಸ್ಕೊಂಡು ಹೋಗ್ತೇವೆ. ಇದರ ಯಾವ ವ್ಯತ್ಯಾಸವನ್ನು ಕೂಡ ಬರೋದಿನಲ್ಲಿ ಆಗಲ್ಲ. ಈ ದಿಕ್ಕಿನಲ್ಲಿ ಈ ಚುನಾವಣೆಗಳಿದೆ ಅನ್ನೋಂಥ ಉದ್ದೇಶದಿಂದ ಕೇಂದ್ರ ನಾಯಕರು ಕೂಡ ಕರ್ನಾಟಕ KJP ಶುರು ಮಾಡಿದ್ರು. ನಾನು ತುಂಬ ಸ್ಪಷ್ಟವಾಗಿ ಹೇಳಿದೆ, ಇದು ಬೇಡ, ನಿಮ್ಗೆ ಒಳ್ಳೇದಾಗಲ್ಲ ಅಂತ. ಮುಂಚೆಯಿಂದ ನಾವು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ರು, ಒಟ್ಟಿಗೆ ಬಿಸ್ನೆಸ್ ಪಾರ್ಟ್ನರ್ಸ್ ನಾವಾಗಿದ್ವಿ. ಸುತ್ತಲೂ ಕೆಲವರು ಅವರಿಗೆ ಎಲ್ಲ ದಾರಿ ತಪ್ಪಿಸ್ತಾರೆ, ಮಾಡಿ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ. ನಿಮಗೆ ಗೊತ್ತಿದೆ, 6 ಸೀಟ್ ತೊಗೊಂಡ್ರು. ಅವ್ರಿಗೂ ತೊಂದರೆ ಆಯಿತು, ನಮ್ಮ ಪಕ್ಷಕ್ಕೂ ತೊಂದರೆ ಆಯಿತು. ಅವ್ರು 6 ತೊಗೊಂಡ್ರು, ನಾವು 40 ಸೀಟ್ ನಾವು ತೊಗೊಂಡ್ರಿ. ಮತ್ತೆ ಅವರು ವಾಪಸ್ಸು ಭಾರತೀಯ ಜನತಾ ಪಾರ್ಟಿ ಬರಬೇಕು ಅನ್ನೋಂಥ ಅಂಶವನ್ನು ಅವ್ರ ಮಗ ರಾಘವೇಂದ್ರ MP ಅವ್ರ ಮುಖಾಂತರ ಪ್ರಯತ್ನ ನಮ್ಮ ಹತ್ರ ಮಾಡಿದ್ರು. ನಾನು DH ಶಂಕರಮೂರ್ತಿಯವರು, ನಮ್ಮ ಜಿಲ್ಲೆಯ ಪ್ರಮುಖರು ಆಯನೂರು ಮಂಜುನಾಥ್, ಭಾನುಪ್ರಕಾಶ್, ನಾವೆಲ್ಲ ಒಟ್ಟಿಗೆ ಸೇರಿ ಏನು ಮಾಡಬೇಕೀಗ, ಯಡಿಯೂರಪ್ಪನವ್ರ ಪಾರ್ಟಿಗೆ ಬಂದು ಸೇರಬೇಕು ಅಂತಿದ್ದಾರೆ. ಏನೋ ತಪ್ಪು ಮಾಡಿ ಹೋಗಿದ್ದಾರೆ, ಬರ್ತೀನಿ ಅಂತ ಕರೆದಿದ್ದೆ. ಏನು ಮಾಡೋದು? ನಮ್ಮನ್ನು ನೇರವಾಗಿ ನಾವೇ ಹೋಗಿ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳೋಂಥ ಅಧಿಕಾರ ನಮಗಿಲ್ಲ. ಆದರೆ ಯಾರ್ಯಾರ ಹತ್ರ ಮಾತಾಡಬೇಕು ನಾವು ಮಾತಾಡ್ತೀವಿ. ಮಾತಾಡಿ ಕೊನೆಗೆ ನೀವು ಯಡಿಯೂರಪ್ಪನವ್ರ ಹತ್ರ ಪರ್ಸನಲ್ ಮಾತಾಡಿ, ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ, ಆಮೇಲೆ ನಾವು ಹೇಳ್ತೀವಿ ಅಂತ ಕೇಂದ್ರ ನಾಯಕರು ನಮ್ಮ ಗಮನಕ್ಕೆ ತಂದರು. ನಾನು DH ಶಂಕರಮೂರ್ತಿಯವರು ಲೆಹರ್ ಸಿಂಗ್ ಮನೆಯಲ್ಲಿ ಯಡಿಯೂರಪ್ಪನವ್ರು, ನಾವು 4 ಜನ ಲೆಹರ್ ಸಿಂಗ್ ಮನೇಲಿ ಸೇರಿದ್ವಿ. ಲೆಹರ್ ಸಿಂಗ್ ಇರಲಿಲ್ಲ, ನಾನು ಯಡಿಯೂರಪ್ಪನವರು, ಲೆಹರ್ ಸಿಂಗ್ ಶಂಕರಮೂರ್ತಿ 3 ಜನ ಇದ್ವಿ. ಈಗ ಯಾವ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ನಿಮ್ಗೆ ಅವತ್ತು ಹೇಳಿದೆ ಹೋಗಬೇಡಿ ಅಂತ. ಈಗ ನೋಡಿ ಮತ್ತೆ ಬಂದು ಸೇರ್ಕೋಬೇಕು ಅಂತಂದರೆ ಎಷ್ಟು ಇಕ್ಕಟ್ಟು, ನಮಗೂ ಇಕ್ಕಟ್ಟು ನಿಮಗೂ ಇಕ್ಕಟ್ಟು ಅಂದಾಗ ಈಶ್ವರಪ್ಪ ಕೆಲವು ವ್ಯಕ್ತಿಗಳ ಹೆಸರನ್ನು ಹೇಳಿದೇನೆ, ನೀವು ಪಾರ್ಟಿ ಕಟ್ಟಿ ನಾವು ನಿಮ್ಮ ಜೊತೆಗೆ ಇರ್ತೇವೆ, ನೀವು ಈ KJPಯಿಂದನೇ ಮುಖ್ಯಮಂತ್ರಿ ನಾವು ಮಾಡ್ತೇವೆ, ಈ ರೀತಿ ಎಲ್ಲ ಹೇಳಿದ್ರು. ಆ ಪಾರ್ಟಿ ಕಟ್ಟದ ನಂತರ ಅವ್ರು ನಮ್ಮ ಹತ್ರನೂ ಬರಲಿಲ್ಲ, ನಮ್ಮನ್ನು ಬಿಟ್ಟು ಹೊರಟೋದ್ರು. ನೋವಿಂದ ಹೇಳ್ಕೊಂಡ್ರು. ಯಡಿಯೂರಪ್ಪನವ್ರು ಬಹಳ ಜನ ನಂಬಿಡ್ತಾರೆ. ಅದಕ್ಕೆ ಮುಂಚೆ ಕೊನೆಗೆ ಅವ್ರ ಹತ್ರ ಮಾತಾಡಿ ಎಲ್ಲ ಚರ್ಚೆ ಮಾಡಿಕೊಂಡು ದೊಡ್ಡವರೆಲ್ಲ ಒಪ್ಪಿಗೆ ತೊಗೊಂಡು ಪಕ್ಷಕ್ಕೆ ಸೇರಿಸ್ಕೊಂಡಿವಿ. ಸುತ್ತಲಿರೋರ ಮಾತು ಈಗಲೂ ಅದೇ ಆಗಿರಬೇಕು ಅಂತ ನನ್ನ ಭಾವನೆ. ಈ ಜನ್ಮದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಸೇರಲ್ಲ ನಾನು ಅಂತ ಹೇಳಿದ್ರು ಅವತ್ತು. ಅದಕ್ಕೆ ನಾನು ನನ್ನ ಭಾಷೆಯಲ್ಲಿ ನಾನು ಉತ್ತರನೂ ಕೊಟ್ಟಿದ್ದೆ. ಇದೆಲ್ಲ ಆಯಿತು, ಸಂಘರ್ಷ ಆಗಿಲ್ಲ ಅಂತೇಳಿಲ್ಲ, ಆಗಿದೆ. ಆದಂಥ ಸಂದರ್ಭದಲ್ಲೂ ಕೂಡ ನನ್ನ ಪಕ್ಷ ನಿಷ್ಠೆ, ಲಾಯಲ್, ಈಗಲೂ ಹೇಳ್ದಲ್ಲ, ರೆಬೆಲ್ ಅಲ್ಲ, ಆಗಲೂ ರೆಬೆಲ್ ಅಲ್ಲ, ನಾನು ಪಕ್ಷ ನಿಷ್ಠೆ. ನನ್ನ ಯಾವತ್ತೇ ಗ್ರ್ಯಾಜುಯೇಷನ್ ಮುಗಿದಾಗಿಂದ ಯಾವ ರಾಜಕೀಯ ಕ್ಷೇತ್ರ ಕೇಳಿದ್ನೋ ಅವತ್ತಿಂದ ಇವತ್ತಿನ ಕಾಲದ ನನ್ನ ತಾಯಿ ನನ್ನ ಪಕ್ಷ ಅಂತ ಅಂದ್ಕೊಂಡಿರೋ ನಾವು. ಪಕ್ಷ ನಿಷ್ಠೆ, ಲಾಯಲ್ಟಿ ಇದೆಯಲ್ಲ, ಇದು ನಾನು ಮೀರಿ ಎಂದೆಂದೂ ಹೋಗಿಲ್ಲ. ಅವರು ನಮ್ಮ ಪಕ್ಷಕ್ಕೆ ಟೀಕೆ ಮಾಡ್ತಾಯಿದ್ರು, ಏನೇನೋ ಟೀಕೆ ಮಾಡೋದು, ತಕ್ಕಂತೆ ಅದೇ ಭಾಷೆಯಲ್ಲೇ ಅದೇ ಟೋನಲ್ಲೇ ಉತ್ತರನೂ ಕೊಟ್ಕೊಂಡು ಬಂದಿದ್ದೀನಿ. ಆಮೇಲೆ ಬಂದರು ಅವರು. ಬಂದಂಥ ಸಂದರ್ಭದಲ್ಲಿ ಕೂತು ಚರ್ಚೆ ಮಾಡಿಕೊಂಡು ಅನೇಕ ಅಂಶಗಳನ್ನು ಒಟ್ಟಿಗೆ ತಗೊಂಡ್ಬಂದ್ವಿ. ರಾಜ್ಯದ ಮುಖ್ಯಮಂತ್ರಿ ಕೂಡ ಆದರು. ಇನ್ನು ಈಶ್ವರಪ್ಪ ದೂರು ಕೊಟ್ಟಿರೋ ವಿಚಾರವಾಗಿ ನಿನ್ನೆಯಿಂದ ಕೂಡ ಕಾಂಗ್ರೆಸ್ ನಾಯಕರು ಪದೇ ಪದೇ ಒಂಥರ ವ್ಯಂಗ್ಯ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಒಬ್ಬ ಮಿನಿಸ್ಟ್ರೇ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಅವ್ರ ವಿರೋಧ ಪಾರ್ಟಿಯಲ್ಲಿದ್ರೆ ಏನ್ ಮಾಡ್ತಾ ಇದ್ರು? KPCC ಅಧ್ಯಕ್ಷ DK ಶಿವಕುಮಾರ್ ಈಗ ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗ ನಾನು ಲಾಯಲ್ ಆಗಿದ್ದೀನಿ ಪಕ್ಷಕ್ಕೆ ಅಂತೆಲ್ಲ ಈಶ್ವರಪ್ಪನವ್ರು ಹೇಳ್ತಾ ಇದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ. ಈಗ ಲಾಯಲ್ ಯಾರಿಗೆ ಲಾಯಲ್ ಆಗಿದ್ದಾರೆ? ಒಬ್ಬ ಚೀಫ್ ಮಿನಿಸ್ಟರ್ ಸಚಿವರಿಗೆ ಓದ್ ಕೊಟ್ಟಿದ್ದಾರೆ. ಈಗ ಚೀಫ್ ಮಿನಿಸ್ಟರ್ ವಿರುದ್ಧವೇ ಅವರು ದೂರನ್ನ ಕೊಟ್ಟಿದ್ದಾರೆ. ಅವ್ರ ಪಾರ್ಟಿಗೆ ಲಾಯಲ್ ಇರಬಹುದು, ಈಗ CM ವಿರುದ್ಧವೇ ದೂರು ಕೊಟ್ಟಿಲ್ವಾ? ಸರ್ಕಾರದ ಆಡಳಿತ ಯಂತ್ರ ಕುಸ್ತಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಂತ DK ಶಿವಕುಮಾರ್ ಇವತ್ತು ಇದೇ ವಿಚಾರವಾಗಿ ಮತ್ತೆ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಈಗ ಸರ್ಕಾರದಲ್ಲಿ ಅವರಿಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಗವರ್ನರ್ ಓದ್ ಕೊಟ್ಟಿದ್ದಾರೆ.
ಒಬ್ಬ ಚೀಫ್ ಮಿನಿಸ್ಟರ್ ಓದ್ ಕೊಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ವಿರುದ್ಧ ಸಿಡಿದೆದ್ದು ಗವರ್ನರ್ಗೆ ಲೆಟರ್ ಬರೆದ ಮೇಲೆ ಲಾಯಲ್ ಯಾರಿಗೆ? ಯಾರು ಚಿಕ್ಕ ಮಕ್ಕಳು ಯಾರು ಇದಾರ ಇಲ್ಲಿ? ಸ್ಕೂಲ್ಗೆ ಸಣ್ಣ ಮಕ್ಕಳ ಒಲ್ಲಿ ಬೇಬಿ ಸಿಟ್ಟಿಂಗ್ ಅವರ ಕಾಮನ್ ಸೆನ್ಸ್ ಇರೋರಿಗೆ ಹಳ್ಳಿ ಜನಕ್ಕೂ ಅರ್ಥ ಆಗ್ತದೆ. ಒಬ್ಬ ಚೀಫ್ ಮಿನಿಸ್ಟರ್ ಮೇಲೆ ಸಿಡಿದೆದ್ದು ಎಲ್ಲ ಸೆಕ್ಷನ್ಗಳನ್ನೆಲ್ಲ ಕೋಟ್ ಮಾಡಿ ಎಲ್ಲ ಲೆಟರ್ ಬರೆದ ಮೇಲೆ ಲಾಯಲ್ ಆಗಿರ್ಬೋದು, ಅವ್ರ ಪಾರ್ಟಿಗೆ ಲಾಯಲ್ ಆಗಿರ್ಬೋದು, ಚೀಫ್ ಮಿನಿಸ್ಟರ್ಗೆ ಲಾಯಲ್ ಆಗಿದೆ ಅಂತ ತೋರಿಸ್ತಾ ಇಲ್ಲ. ಇಲ್ಲಿ ಸರ್ಕಾರ ಆಡಳಿತ ಕಂಪ್ಲೀಟ್ ಕುಸ್ತಿದೆ. ಇಲ್ಲಿ ಚೀಫ್ ಮಿನಿಸ್ಟರ್ ಯಾಕೆ ಇದಕ್ಕೆ ಇನ್ನ ಸ್ಯಾಕ್ ಮಾಡದೆ ಕೂತಿದ್ದಾರೆ ಅಂದ್ರೆ ಚೀಫ್ ಮಿನಿಸ್ಟರ್ ಮಾಡಿದ ತಪ್ಪನ್ನ